ಯುವ ನಾಯಕರಾಗಿರ್ತಕ್ಕಂಥ ಇಬ್ಬರು ಯುವ ನಾಯಕರೇ ಬಿಟ್ಟು ಯುವ ನಾಯಕರಾಗಿರ್ತಕ್ಕಂಥ ಶಾಮೇಗೌಡರು, ಇನ್ನೊಬ್ಬ ಡೈರೆಕ್ಟರ್ ಯುವ ನಾಯಕರವರು. ಅದೇ ರೀತಿ ನಮ್ಮ ಇವತ್ತು ನಮ್ಮ ರಾಜು ಅವರು, ರಾಮಾಂಜಿ ಇವರೆಲ್ಲ ನಮಗೆ ಚಲುವಮ್ಮ ಅವ್ರನ್ನ ಹೇಳಿದ್ರು, ಆ ಸಿ ವಿ ಗೋಪಾಳನ್ ಕೇಳಿ ಇವತ್ತು ಜಾಗ ಮಾಡಬೇಕು ಅಂತ. ಅವ್ರು ಬಂದು ಕೇಳಿದಾಗ ಆಯ್ತಮ್ಮ ಮಾಡಿಕೊಡ್ರಿ, ನಾನೇನು ಇಷ್ಟ ಚೆನ್ನಾಗಿ ಮಾಡ್ಕೋಬೇಕು, ಒಳ್ಳೆ ವ್ಯಾಪಾರ ಮಾಡ್ಕೋಬೇಕು, ಗಲಾಟೆ ಇಲ್ಲದ್ರೆ ಒಳ್ಳೆ. ನಾವೇನು ವಿಗ್ರಹ ಇಟ್ಟಿರೋದಲ್ಲ, ಹುಟ್ಟಿರೋದು ಭಾಳ ಸತ್ಯ. ಇಲ್ಲಿ ಇಂಥ ಜಾಗದಲ್ಲಿ ಮಾಡೋದಕ್ಕೋಸ್ಕರ ನೀವೇನೇನು ಅಂದ್ಕೊಂಡಿರೋ ಭಗವಂತ ನಿಮ್ಮ ಮನೆಗೆಲ್ಲ ಸಹಕಾರ ಮಾಡಲಿ ಅಂತ ಈಗಾಗಲೇ ಮೊನ್ನೆ ಹೋಮ ಮಾಡಿ ಸುಮಾರು 1000 ಜನ ಕರೆಸಿ ಎಲ್ಲ ಮನೆಗಳಿಗೂ ಒಳ್ಳೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಮಾಡಿರ್ತೀರಿ. ಅದರಿಂದ ಪಕ್ಷಾತೀತ ನಗರದಲ್ಲಿ ಸಂಭ್ರಮೆ ಶುರುವಾಯಿತು. ಮುತ್ಯಾಲಪೇಟೆಯಲ್ಲಿ ಶಿವಕೇಶವ ನಗರದಲ್ಲಿ ಜಾತ್ರೆ. ನಮಸ್ಕಾರ. ಇವತ್ತು ಏನು ಮುಳಬಾಲ್ ತಾಲೂಕಲ್ಲಿ ಕೆಬೈಪಲ್ಲಿ ರಸ್ತೆಯಲ್ಲಿ ಮುತ್ಯಾಲಪೇಟೆಯಲ್ಲಿ ಶಿವಕೇಶ್ ನಗರದಲ್ಲಿ ಉದ್ಭವಲಿಂಗೇಶ್ವರ ದೇವರ ಒಂದು ಮುಂದೆ ಅವರು ನಮ್ಮ ಸೆಲುವಮ್ಮ ಮತ್ತು ಖಾಲಿ ಜಾಮಪ್ಪ ಅವ್ರಿಗೆ ಇವತ್ತು ನಮ್ಮ ತಾಲೂಕು ದಕ್ಷ ಆಡಳಿತ ನಡೆಸ್ತಾ ಇರ್ತಕ್ಕಂಥ ನಮ್ಮ ಕಾಡಲಿ ನಾಗರಾಜನವರು KMF ಡೈರೆಕ್ಟ್ರು, ಅದೇ ರೀತಿ ಇನ್ನೊಬ್ಬ ಯುವ ನಾಯಕರಾಗಿರ್ತಕ್ಕಂಥ ಇಬ್ಬರು ಯುವ ನಾಯಕರೇ ಬಿಟ್ಟು ಯುವ ನಾಯಕರಾಗಿರ್ತಕ್ಕಂಥ ಶಾಮೇಗೌಡರು, ಇನ್ನೊಬ್ಬ ಡೈರೆಕ್ಟ್ರು ಯುವ ನಾಯಕರವರು. ಅದೇ ರೀತಿ ನಮ್ಮ MD ಅವರು ಬಂದವರು, ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ. ಇದಕ್ಕೆ ನಮ್ಮ ರಾಜು, ನಮ್ಮ ರಾಮಾಂಜಿ ಮತ್ತು ನಮ್ಮ ದೇವಸ್ಥಾನದ ಅಧ್ಯಕ್ಷರು ಮತ್ತು ಪ್ರಭಾಕರು ಮತ್ತು ಎಲ್ಲ ನಾಯಕರುಗಳು ಮತ್ತು ಕಿರಳ್ಳಿ ಸತೀಶು ಮತ್ತು ಠಾಕೂರ್ ಸಿಂಗು ಇವರೆಲ್ಲ ಕೂಡ ಇವರ ಒಂದು ಸಹಕಾರದಿಂದ ಇವತ್ತು ಯಾವತ್ತೂ ಮಾಡಬೇಕಾಗಿತ್ತು. ಕಾಡೇಪಲ್ಲಿ ನಾಗರಾಜನ ಕೇಳಿದ್ವು ನಾವು, ಒಂದು ಪಾಯಿಂಟ್ ಮಾಡಲೇಬೇಕನ್ನ ಅಂತ ಕೇಳಿದ್ವು. ಅದು ಸುಮ್ಮನೆ ಎದ್ಬಿಟ್ಟು ಇಲ್ಲ ಅಲ್ಲೊಂದಿದೆ ಇಲ್ಲೊಂದಿದೆ ಅಂತ ಹೇಳ್ಕೊಂಡು ಬಂದರು. ಸೊ ಅದು ಇವತ್ತು ನಮ್ಮ ರಾಜು ಅವರು, ರಾಮಾಂಜಿ ಇವರೆಲ್ಲ ನಮಗೆ ಚಲುವಮ್ಮ ಅವ್ರನ್ನ ಹೇಳಿದ್ರು, ಆ ಸಿ ವಿ ಗೋಪಾಳನ್ ಕೇಳಿ ಇವತ್ತು ಜಾಗ ಮಾಡಬೇಕು ಅಂತ. ಅವ್ರು ಬಂದು ಕೇಳಿದಾಗ ಆಯ್ತಮ್ಮ ಮಾಡಿಕೊಡ್ರಿ, ನಾನೇನು ಇಷ್ಟ ಚೆನ್ನಾಗಿ ಮಾಡ್ಕೋಬೇಕು, ಒಳ್ಳೆ ವ್ಯಾಪಾರ ಮಾಡ್ಕೋಬೇಕು, ಗಲಾಟೆ ಇಲ್ಲದ್ರೆ ಒಳ್ಳೆ ಜಾಗದಲ್ಲಿ ದೇವ್ರ ಮುಂದೆ ಮಾಡ್ತಾ ಇರೋದು. ಯಾಕಂದರೆ ಅವರು ಒಳ್ಳೆ ಮನಸ್ಸಿಂದ ಇವತ್ತು ಕಾಡೇಪಲ್ಲಿ ನಾಗರಾಜನ್ ಅವರು ಮತ್ತು ಶಾಮೇಗೌಡರು ಮತ್ತು MD ಅವರು, ಅವರ ಅಧಿಕಾರಿಗಳೆಲ್ಲ ಕೂಡ ಒಳ್ಳೆ ಮನಸ್ಸಿಂದ ಒಳ್ಳೆ ಜಾಗ ಕೊಟ್ಟಿದ್ವಿ. ಆ ಜಾಗಕ್ಕೆ ಒಳ್ಳೆ ಕಲೆ, ನಮ್ಮ ಮುತ್ತಾಲಪೇಟೆ ನಾವು ಶಿವಕೇಶ್ವರ ಒಂದು ಕಲೆ ಬಂದಂಗಿದೆ ಇವತ್ತು. ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ಆ ಮಾಲೀಕರಿಗೆ ಹೇಳ್ತಾ, ಈಗಾಗಲೇ ಇದಕ್ಕೆ ಸಹಕರಿಸಿಕ್ಕಂಥ ಇನ್ನೊಂದು ಸಲ ಕಾಡೇಪಲ್ಲಿ ನಾಗರಾಜನಿಗೂ ಶಾಮೇಗೌಡರಿಗೂ ಅವರು ಭಗವಂತ ಈಶ್ವರ ಎದುರುಗಡೆನೇ ಇದ್ದಾರೆ. ಅವ್ರೇನೇನು ಅಂದ್ಕೊಳ್ಳೋದ ಭಗವಂತ ಈಶ್ವರ ಉದ್ಭವಲಿಂಗೇಶ್ವರ. ಯಾಕಂದರೆ ಅಲ್ಲಿ ಉದ್ಭವಲಿಂಗೇಶ್ವರ ಅಂದರೆ ಅಲ್ಲಿ ಲಿಂಗ ಹುಟ್ಟಿರೋದು, ನಾವೇನು ವಿಗ್ರಹ ಇಟ್ಟಿರೋದಲ್ಲ, ಹುಟ್ಟಿರೋದು ಭಾಳ ಸತ್ಯ. ಇಲ್ಲಿ ಇಂಥ ಜಾಗದಲ್ಲಿ ಮಾಡೋದಕ್ಕೋಸ್ಕರ ನೀವೇನೇನು ಅಂದ್ಕೊಂಡಿರೋ ಭಗವಂತ ನಿಮ್ಮ ಮನೆಗೆಲ್ಲ ಸಹಕಾರ ಮಾಡಲಿ ಅಂತ ಈಗಾಗಲೇ ಮೊನ್ನೆ ಹೋಮ ಮಾಡಿ ಸುಮಾರು 1000 ಜನ ಕರೆಸಿ ಎಲ್ಲ ಮನೆಗಳಿಗೂ ಒಳ್ಳೆ ಶಾಂತಿ ನೆಮ್ಮದಿ ಸಿಗಬೇಕು ಅಂತ ಮಾಡಿರ್ತೀರಿ. ಅದರಿಂದ ಪಕ್ಷಾತೀತವಾಗಿ ಜಾತ್ಯತೀತ ಎಲ್ಲರಿಗೂ ಕರೆಸಿದ್ದೀರಿ ನೀವು. ಅದೇ ರೀತಿ ಇಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಲ್ಲಿ ನಾವೇನು ಇಲ್ಲಿ JDS ಕಾಂಗ್ರೆಸ್ ಅಂತೇನಿಲ್ಲ. ಇಲ್ಲಿ ನಾವು ಇಲ್ಲಿ ಒಂದು ಪಾರ್ಲರ್ ಮಾಡಬೇಕು ಅಂತ ಹೇಳಿದ್ರೆ ಅವರು ಒಳ್ಳೆ ಮನಸ್ಸಿಂದ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಇನ್ನೊಂದು ಸಲ ಧನ್ಯವಾದಗಳು ಹೇಳ್ತಾ ನಾನು ನಮಸ್ಕಾರ ಮಾಡ್ತಾ ಮುಗಿಸ್ತಾ ಇದ್ದೆ. ಜೈ ಹಿಂದ್, ಜೈ ಕರ್ನಾಟಕ.